ಜ್ಯೋತಿಷ್ಯದಲ್ಲಿ ಶನಿ ಮತ್ತು ಸೂರ್ಯನನ್ನ ಶತ್ರು ಗ್ರಹಗಳೆಂದು ಪರಿಗಣಿಸಲಾಗುತ್ತೆ. ಆದರೆ ಈ ಬಾರಿ ಇವುಗಳ ಸಂಯೋಗದಿಂದ ಕೆಲವು ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಇದರಿಂದ ದಿಢೀರ್ ಹಣ, ಅಧಿಕಾರ, ಸರ್ಕಾರಿ ಉದ್ಯೋಗ ಮತ್ತು ಕೌಟುಂಬಿಕ ಪ್ರಗತಿಯ ಅವಕಾಶಗಳು ಸಿಗಲಿದೆ ಅಂತ ಹೇಳಲಾಗ್ತಿದೆ. ಶನಿ ಮತ್ತು ಸೂರ್ಯ ಇವೆರಡು ತಂದೆ ಮಗನ ಸಂಬಂಧವನ್ನು ಹೊಂದಿದ್ರೂ ಅವು ಒಂದಕ್ಕೊಂದು ನೋಡುವಾಗ ಜೀವನದಲ್ಲಿ ಸವಾಲುಗಳು ಹೆಚ್ಚಾಗುತ್ತದೆ ಅಂತ ಅನೇಕ ಜ್ಯೋತಿಷ್ಯ ಗ್ರಂಥಗಳು ಹೇಳುತ್ತವೆ. ಆದರೆ ಈ ಸಂಯೋಗ ಎಲ್ಲ ಸಮಯದಲ್ಲೂ ಕೆಟ್ಟದ್ದನ್ನೇ ಮಾಡೋದಿಲ್ಲ. ಕೆಲವೊಮ್ಮೆ ಅದೃಷ್ಟದ ಬಾಗಿಲನ್ನು ಸಹ ತೆರೆಯುತ್ತೆ. ಮೀನರಾಶಿಯಲ್ಲಿ ಸಂಚರಿಸುತ್ತಿರುವ ಶನಿಯು ತನ್ನ 3ನೇ ದೃಷ್ಟಿಯನ್ನು ಸೂರ್ಯನ ಮೇಲೆ ಬೀರುತ್ತಿರುವುದು ಅಂತಹ ಒಂದು ವಿಶೇಷ ಗ್ರಹ ಸಂಯೋಗವಾಗಿದೆ. ಜ್ಯೋತಿಷಿಗಳ ಪ್ರಕಾರ ಶನಿಯ ಈ ದೃಷ್ಟಿ ಜೂನ್ 16ರವರೆಗೆ ಇರಲಿದೆ. ಈ ಸಮಯದಲ್ಲಿ ಕೆಲಸ, ಆದಾಯ, ಕುಟುಂಬದ ಪ್ರಗತಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೊಸ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ವಿಶೇಷವಾಗಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಅಂತ ನಂಬಲಾಗಿದೆ. ಹಾಗಾದರೆ ಅದೃಷ್ಟದ ರಾಶಿಗಳು ಯಾವುವು ಅನ್ನೋದನ್ನು ನೋಡೋದಾದರೆ, ವೃಷಭ ಮತ್ತು ಕಟಕ ರಾಶಿಯವರಿಗೆ ಈ ಗ್ರಹಗಳ ದೃಷ್ಟಿಯು ಹಣದ ಹರಿವು ಮತ್ತು ಸಾಮಾಜಿಕ ಪ್ರಭಾವವನ್ನು ಹೆಚ್ಚಿಸಲಿದೆ ಅಂತ ಹೇಳಲಾಗ್ತಿದೆ. ರಾಜಕೀಯ ಸಂಪರ್ಕಗಳು ಬಲಗೊಳ್ಳಬಹುದು. ವ್ಯವಹಾರದಲ್ಲಿ ಲಾಭದ ಅವಕಾಶಗಳು ಹೆಚ್ಚಾಗಬಹುದು. ಕೌಟುಂಬಿಕ ಆಸ್ತಿ ವಿಷಯಗಳಲ್ಲಿ ಸಕಾರಾತ್ಮಕ ನಿರ್ಧಾರಗಳು ಹೊರಬೀಳಲಿವೆ. ಸಂಬಳ ಹೆಚ್ಚಳ ಅಥವಾ ಹೆಚ್ಚುವರಿ ಆದಾಯದ ಅವಕಾಶಗಳು ಸಹ ಸೃಷ್ಟಿಯಾಗಬಹುದು. ಕನ್ಯಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಸಮಯವು ಅಧಿಕಾರ ಮತ್ತು ವೃತ್ತಿಜೀವನದ ಬೆಳವಣಿಗೆಯೊಂದಿಗೆ ಸಂಬಂಧಿಸಿದೆ. ಸರ್ಕಾರಿ ಉದ್ಯೋಗದ ಪ್ರಯತ್ನಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ವಿದೇಶಿ ಅವಕಾಶಗಳಿಗೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಸಿಗಬಹುದು. ಉದ್ಯೋಗ ಬದಲಾವಣೆ ಅಥವಾ ಉನ್ನತ ಹುದ್ದೆಯ ಅವಕಾಶಗಳು ಸಹ ಬರಬಹುದು. ವೃತ್ತಿ ಜೀವನದಲ್ಲಿ ತಮ್ಮ ಮೌಲ್ಯ ಹೆಚ್ಚಾಗುವ ಸನ್ನಿವೇಶ ನಿರ್ಮಾಣವಾಗಲಿದೆ ಅಂತ ನಂಬಲಾಗಿದೆ. ಇನ್ನು ಕೊನೆಯದಾಗಿ ಮಕರ ಮತ್ತು ಮೀನ ರಾಶಿಯವರಿಗೆ ಇದು ಹಠಾತ್ ಬದಲಾವಣೆಗಳನ್ನು ತರಲಿದೆ. ಹೂಡಿಕೆಗಳು, ಆಸ್ತಿ ಮತ್ತು ಪ್ರಯಾಣಗಳು ಲಾಭದಾಯಕವಾಗಬಹುದು. ಆದಾಗ್ಯೂ ಜ್ಯೋತಿಷ್ಯವು ಕೇವಲ ನಂಬಿಕೆಗಳನ್ನು ಆಧರಿಸಿದ ಒಂದು ದೃಷ್ಟಿಕೋನ ಅನ್ನೋದನ್ನು ಮರೆಯಬಾರದು. ವೈಯಕ್ತಿಕ ಜೀವನ, ಹೂಡಿಕೆ ಅಥವಾ ವೃತ್ತಿ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸಂಬಂಧಪಟ್ಟ ತಜ್ಞರನ್ನ ಭೇಟಿಯಾಗಿ ಸಲಹೆ ಪಡೆಯೋದು ಉತ್ತಮ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.